ವೇದಿಕೆ ಮೇಲೆ ಆಸರಾಗುತ್ತಾ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರೇ, ಅದೇ ರೀತಿ ನಮ್ಮ ಉದ್ಯೋಗ ಗೌರ್ನರ್ದ ಅನಿಲ್ ಗುಪ್ತಾ ಅವರೇ, ಅದೇ ರೀತಿ ನಮ್ಮ ಆಮು ಲಕ್ಷ್ಮೀನಾರಾಯಣ ಅವರೇ, ನಮ್ಮ ಕೋಟೆಯಿಂದ ರಾಜ್ಕುಮಾರ್ ಅವರು ಸರ್, ಮತ್ತು ಶ್ರೀನಿವಾಸಪುರ ಶಿವಕುಮಾರ್ ಅವರೇ, ಶಿವಮೂರ್ತಿ ಅವರೇ, ಅದೇ ರೀತಿ ಕೆಜಿ ಪ್ರಸನ್ನ ಕುಮಾರ್ ಅವರೇ, ಅದೇ ರೀತಿ ನಮ್ಮ ಮುಳಬಾಲ್ ರೋಟರಿ ಸೆಂಟ್ರಲ್ 23-24 ಸಾವಿರ ಅಧ್ಯಕ್ಷರಾದ ನಮ್ಮ ರಾಘವೇಂದ್ರ ಅವರೇ, ಅದೇ ರೀತಿ ನಮ್ಮ ಮುಳಬಾಲ್ ರೋಟರಿ ಸೆಂಟ್ರಲ್ ಕಾರ್ಯದರ್ಶಿಯಾದ PS ರಮೇಶ್ ಅವರೇ, ಅದೇ ರೀತಿ ನಮ್ಮ ಇದಕ್ಕೆ ದೊಡ್ಡ ಒಂದು ಕೊಡುಗೆ ಅಂದ್ರೆ ನಮ್ಮ ಕಾರ್ಯಾಲಯ ನಾಗರಾಜನ್ ಅವರು. ಯಾಕಂದ್ರೆ ಇವತ್ತು ರೋಟರಿ ಇರ್ಬೇಕಂದ್ರೆ ನಾವು ನೋಡ್ಬೇಕಂದ್ರೆ ನಮ್ಗೆ ಗೊತ್ತೇ ಇರಲಿಲ್ಲ. ರೋಟರಿಯಿಂದ ಏನಂದ್ರೆ ಅಂತ ಬಂದಾಗ ಕೂಡ ನಮ್ಗೆ ಗೊತ್ತಿಲ್ಲ. ಇವತ್ತು ರೋಟರಿ ಇಷ್ಟು ಬೆಳೆ ಬೆಳೆದಿದೆ ಅಂದ್ರೆ ಅವರ ಒಂದು ಇದರಿಂದ. ಯಾಕಂದ್ರೆ ಈ ಫೌಂಡೇಶನ್ ಹಾಕಿದ್ದೆ ಅವರು ಮುಳಬಾಲಲ್ಲಿ ಈ ತರ ಇರಬೇಕು. ನಮ್ಮ ಸ್ವಂತ ಬಿಲ್ಡಿಂಗ್ ಇದೆ, ಬೇರೆ ಕಡೆ ಎಲ್ಲೂ ಕೂತ್ಕೊಳ್ಳೋಷ್ಟಿಲ್ಲ, ಎಲ್ಲಿ ಇಲ್ಲ. ಇವಾಗ ನಮ್ಮನೆ ನಮ್ಮ ತೋಟ ಅನ್ನೋದಕ್ಕೆ ಎಲ್ಲರೂ ಬಂದು ಕೂತ್ಕೊಂಡಿದ್ದೀವಿ. ಅದೇ ರೀತಿ ಮುಳಬಾಲಲ್ಲಿ ನಮ್ಮ ಬಿಲ್ಡಿಂಗ್ ಇದೆ. ನಾವು ಯಾವ್ದಕ್ಕೂ ನೋಡಿ ಎಲ್ಲದಕ್ಕೂ ಒಂದು ವ್ಯಾಯಾಮ ಮಾಡೋದಾಗ್ಲಿ ಎಲ್ಲರೂ ಯಾವುದೋ ಒಂದು ಉಪಯೋಗಕ್ಕಾಗುತ್ತೆ. ನಮ್ಮ ಸ್ವಂತ ಬಿಲ್ಡಿಂಗ್ ಇವತ್ತು ಮಿನಿಮಮ್ ಮಾಡ್ಬೇಕಂದ್ರೆ 7 ಕೋಟಿ ಆಗುತ್ತೆ. 7 ಕೋಟಿ ಆಗುತ್ತೆ ಇವತ್ತು ಆ ಬಿಲ್ಡಿಂಗ್ ನಾವು ಇದು ಮಾಡ್ಬೇಕಂದ್ರೆ. ಇವಾಗ ಬಾಡಿಗೆ ಇರೋ ಕೂಡ ಕಷ್ಟ. ನಾವೆಲ್ಲ ಹೋಗಿ ಅಂತದ್ರಲ್ಲಿ ನಮ್ಮ ಸ್ವಂತ ಬಿಲ್ಡಿಂಗ್ ಮಾಡ್ಕೊಟ್ಟಿದ್ರೆ ಎಲ್ಲರೂ ಸಹಾಯದಿಂದ. ಅದೇ ರೀತಿ ನಮ್ಮ ರವೀಂದ್ರ ಸರ್ ಅವರು ಒಂದು ರೋಟರಿ ಏನಂದ್ರೆ ನಮ್ಮ ನಾಗೇಂದ್ರ ರವೀಂದ್ರ ಸರ್ ಅವರು ಒಳ್ಳೆಯ ಒಂದು ಎಲ್ಲರನ್ನ ಒಂದು ಜೊತೆ ಕೂಡಿಸ್ಕೊಂಡು ರೋಟರಿಯನ್ನು ಚೆನ್ನಾಗಿ ಬೆಳೆಸಿದ್ದಾರೆ. ಇವತ್ತು ನಾಗರಾಜನ ಒಂದು 2-3 ವರ್ಷ ಬರಕ್ ಆಗ್ಲಿಲ್ಲ. ಇವತ್ತು ನೋಡಿದ್ರೆ ಏನಪ್ಪ ಈ ತರ ನೀವು ಮಾಡ್ಕೊಳ್ತಿದ್ದೀರಿ ಅಂತ ಬಂದಿದ್ದೇನೆ ಎಂಟ್ರಿ ಆದ್ರೂ ಇವತ್ತು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ರೋಟರಿ ಸಮಸ್ಯೆಗಳ ಇಷ್ಟು ಒಂದು ಇರಿದೆ ಅಂತ ಗೊತ್ತಾಗತ್ತೆ. ಅದಕ್ಕೆ ನಮ್ಗೆ 2019-20 ರೋಟರಿ ಅಧ್ಯಕ್ಷರನ್ನು ಮಾಡಿದ್ರು. ಅವಾಗ ಕೊರೋನಾ ಟೈಮಲ್ಲಿ ಎಲ್ಲಿ ಹೋದ್ರೆ ಕೊರೋನಾ, ನಾವು ಹೋದ್ರೆ ಕೊರೋನಾ ಭಯ ಓಡ್ತಾ ಇರ್ತಾರೆ. ಅವಾಗ ಮಿನಿಮಮ್ 1 ಲಕ್ಷ ಮಾಸ್ಕ್ ಅನ್ನು ಕೊಟ್ಟಿದ್ದೀವಿ. ಎಲ್ಲಾ ಆರೋಗ್ಯ ಕೇಂದ್ರಗಳಲ್ಲಿ ಆಕ್ಸಿಜನ್ ಮಿಷನ್ ಕೊಟ್ಟಿದ್ದೀವಿ. ಕಾಲೇಜು ಕಂಪ್ಯೂಟರ್ ಆಗಲಿ, ಟಿವಿಗಳಲ್ಲಿ, ಡೆಸ್ಕ್ಗಳಲ್ಲಿ ಎಲ್ಲ ನಮ್ಮ ಕೈಲಾದಷ್ಟು ಅವತ್ತು ಮಾಡಿದ್ದೀವಿ. ಎಲ್ಲ ನಮ್ಮ ರೋಟರಿ ಸಪೋರ್ಟ್ ಇಂದ ಎಲ್ಲಾನು ಮಾಡ್ಕೊಂಡ್ಬಂದು ಒಳ್ಳೆ ಎಷ್ಟೋ ಅದರಲ್ಲಷ್ಟು ಮಾಡಿದ್ವಿ. ಈ ರೀತಿ ಈ ಸಲ ನಮ್ಮ ರಾಘವೇಂದ್ರ ಅವರು ಹೆಚ್ಚಿನ ರೀತಿಯಲ್ಲಿ ಮಾಡಿ ನಮ್ಮ ಸ್ಟೇಟ್ ಅಲ್ಲೇ ಮುಳಬಾಲ್ ತಾಲೂಕು ನಂಬರ್ 1 ಅಂತ ಬಂದಿದೆ. ಎಷ್ಟು ಅವಾರ್ಡ್ ಬಂದಿದೆ ಅಂದ್ರೆ ಎಷ್ಟು ಸದಸ್ಯರಿದೆ ಅಷ್ಟು ಅವಾರ್ಡ್ ಬಂದಿದೆ. ಎಷ್ಟು ಸದಸ್ಯರು ಅಷ್ಟು ಅವಾರ್ಡ್ ಬಂದಂಗೆ. ರಾಘವೇಂದ್ರ ಸರ್ ಅವರು ಮಾಡಿದ ಕೆಲಸಗಳಿಗೆ ಕಾರ್ಯದರ್ಶಿ ಅವರು ನಮ್ಮ ರಮೇಶ್ ಅವರು ಮಾಡಿದ್ದಕ್ಕೆ ಒಳ್ಳೆ ಕೆಲಸ ಒಳ್ಳೆ ಹೆಸರು ಬಂದಿದೆ. ಅದೇ ರೀತಿ ಇನ್ನು ಸದ್ಯಕ್ಕೆ ನಾವು ಇರಬೇಕು. ನಾವು ಈ ವರ್ಷನೂ ನಾವು ಆದಷ್ಟು ಮಾಡ್ತೀವಿ. ಎಲ್ಲಾ ಕೆಲಸಗಳನ್ನು ಒಳ್ಳೆ ಕೆಲಸ ಮಾಡ್ತೀವಿ. ಆಮೇಲೆ ಎಲ್ಲಾ ಶಾಲೆಗಳು, ಮುಖ್ಯವಾಗಿ ಶಾಲೆಗಳ ಬಗ್ಗೆ ನಾನು ಜಾಸ್ತಿ ಇದು ಮಾಡ್ತೀನಿ. ಶಾಲೆಗಳ ಕೆಲಸ ನೋಡ್ತೀನಿ. ಯಾವುದೇ ಒಂದು ಬಡ ಮಕ್ಕಳಾಗ್ಲಿ ಬೇರೆ ಯಾರನ್ನಾಗ್ಲಿ ನನ್ನದಷ್ಟು ನಾನು ಮಾಡ್ತಾ ಇರ್ತೀನಿ. ಅದೇ ರೀತಿ ಒಂದು ಸ್ಕೂಲ್ ದತ್ತು ತಗೋಬೇಕು ಅನ್ಕೊಂಡಿದ್ದೀನಿ. ಅದನ್ನು ನಾನು ಮಾಡ್ತೀನಿ. ಸ್ಕೂಲ್ ದತ್ತು ತಗೊಂಡು ಅದನ್ನ ಎಲ್ಲ ಏನೇನಿದೆ ನಾನು ನನ್ನಿಂದ ಏನಾದ್ರು ನಾನು ಮಾಡ್ತೀನಿ. ಅದು ಮಾಡ್ಬೇಕು ಅಂತ ನನ್ಗೆ ಕನಸಿದೆ. ಇವಾಗ ರೋಡ್ನಿಂದನೇ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿಂದನೇ ಸ್ಟಾರ್ಟ್ ಮಾಡಿ ಅದು ಇಲ್ಲಿ ಅದು ಗಡಿ ಭಾಗದಲ್ಲಿ ಮಾಡೋಣಂತ. ಇದು ಇನ್ನು 4 ಮಾತು ಮಾತಾಡಕ್ಕೆ ಅವಕಾಶ ಕೊಡ. ಅದೇ ರೀತಿ ನಮ್ಮ ಶ್ರೀನಿವಾಸ್ ರೆಡ್ಡಿ, ನನ್ನ ಜೊತೆಯಲ್ಲಿ ಕಾರ್ಯದರ್ಶಿ ಶ್ರೀನಿವಾಸ್ ರೆಡ್ಡಿ ಅವರು ಮತ್ತು ಎಲ್ಲ ನಮ್ಮ ರೋಟರಿ ಅನ್ನೋರ್ಗೂ ಎಲ್ರಿಗೂ ನಮಸ್ಕರಿಸ್ತಾ ಈ 4 ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ನಮಸ್ಕರಿಸ್ತಾ. ಜೈ ಹಿಂದ್, ಜೈ ಕರ್ನಾಟಕ.